ಬಾಗಲಕೋಟೆ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲುವು ಸಾಧಿಸಿರುವುದಕ್ಕೆ ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಒಂದು ಹುರುಪು ಉತ್ಸಾಹ ಮೂಡಿ ಬಂದಿದೆ. ಈಗ ನಮ್ಮೊಂದಿಗೆ ಕಾಂಗ್ರೆಸ್ ಪಕ್ಷದ ಮುಖಂಡರಾಗಿರುವಂತಹ ಮಲ್ಲಿಕಾರ್ಜುನ್ ಚರಂತಮಠ ಇದ್ದಾರೆ, ಹಾಗೂ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರುವಂಥ ಏನು ಎಸ್.ಜಿ. ನಂಜನಮಠ ಇದ್ದಾರೆ, ಹಾಗೂ ಅವರ ಉಮೇಶ್ ಮೇಟಿ ಅವರ ಸೋದರಾಗಿರುವಂಥ ಏನು ಮಹಾದೇವಿ ಮೇಟಿ ಅವರು ಸಹ ಇದ್ದಾರೆ. ಬನ್ನಿ, ಈಗ ನಾನು ಒಬ್ಬೊಬ್ಬರಿಗೆ ಒಂದೊಂದು ಮಾತಾಡೋದು ಹೋಗ್ತಾನೆ. ಸರ್, ಈಗ ಮೊದಲನೇದಾಗಿ ನಿಮಗೆ ಈಗ ಈ ಗೆಲುವು ನಿಮಗೆ ಏನು ಅನಿಸ್ತಾ ಇದೆ? ಇದು ಬರೀ ಉಮೇಶ್ ಮೇಟಿ ಅವರ ಗೆಲುವಲ್ಲ, ಇದು ಸಿದ್ದರಾಮಯ್ಯ ಸಾಹೇಬರ ಸರ್ಕಾರದ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು ಇದು. ಈಗ ನಾವು ಇದನ್ನ ನಿರೀಕ್ಷೆ ಮಾಡಿದ್ವಿ. ನೀವು ನನ್ನ ವಿಡಿಯೋ ತೆಗೆದು ನೋಡ್ರಿ, ಎಲ್ಲರಿಗೂ ನಾವು ನಮ್ಗೆ ಯಾರ್ಯಾರು ಲಾಸ್ಟ್ ಟೈಮ್ ಓಟ್ ಹಾಕ್ಯಾರ ಅವ್ರೆಲ್ಲ +1 ವೋಟ್ ಮಾಡ್ಬೇಕಂತಂದು ಹೇಳಿದ್ದೆ ನಾನು, ಇನ್ನೂ ಎಲೆಕ್ಷನ್ ಆಗೋಕ್ಕಿಂತ ಮುಂಚೆನೆ. ಅದೇ ರೀತಿ ವೋಟಿಂಗ್ ಆಗಿದೆ. ಈಗ ಈ ಗೆಲುವು, ನೀವು ಸಿದ್ದರಾಮಯ್ಯ ಗೆಲುವು ಅಂತೀರಿ, ಈ ಚುನಾವಣೆಯಲ್ಲಿ ಅಧಿಕಾರ ಮತ್ತು ಹಣದ ದುರುಪಯೋಗ ಆಗಿದೆ ಅಂತ ಬಿಜೆಪಿ ಆರೋಪ ಮಾಡ್ತಾರೆ. ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಅದು ಸ್ವಾಭಾವಿಕ, ಅವ್ರು ಮಾಡೇ ಮಾಡ್ತಾರೆ. ಅದು ಎಲ್ಲ ಸೋತವ್ರು ಅದು ಮಾಡೇ ಮಾಡ್ತಾರೆ ಅದನ್ನ, ಹಣ ದುರುಪಯೋಗ ಅಂತ. ಅದು ಆ ಥರ ಏನಿಲ್ಲ. ಇದು ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದ ಕಾಂಗ್ರೆಸ್ ಪಕ್ಷದ ಗೆಲುವು. ಆಮೇಲೆ ಏನೇನೋ ಸ್ಕೀಮ್ಸ್ ಮಾಡಿದ್ದಾರೆ. ಇವತ್ತು ಮಹಿಳೆಯರಿಗೆ 2,000 ರೂಪಾಯಿ ಕೊಟ್ಟಿರೋದಾಗಿರ್ಬೋದು, ಆಮೇಲೆ ಬಸ್ ಫ್ರೀ ಮಾಡಿರ್ಬೋದು, ಅದೆಲ್ಲ ಒಳ್ಳೆ ಕಾರ್ಯಕ್ರಮ ಅಂತೇಳಿ ಮತ್ತೊಮ್ಮೆ ಜನರು ಸಾಬೀತುಪಡಿಸಿದ್ದಾರೆ. ಇದು ಚುನಾವಣೆಯಲ್ಲಿ ಅನುಕಂಪ ಮತ್ತು ಗ್ಯಾರಂಟಿ ಯೋಜನೆಗಳು ಸಾಥ್ ಕೊಡ್ತಾ ಅಂತ ಅನಿಸ್ತಾ ಇದೆ. ಹೌದು, ಎರಡು ಅನುಕಂಪನೂ ಆಗಿದೆ, ಗ್ಯಾರಂಟಿ ಯೋಜನೆಗಳು ಸಾಥ್ನು ಕೊಟ್ಟಿದೆ. ಸರ್, ಈ ಕಾಂಗ್ರೆಸ್ ಪಕ್ಷದ ಜಿಲ್ಲಾಧ್ಯಕ್ಷರಾಗಿರಿ, ಈ ಚುನಾವಣೆ ಗೆಲುವು ಬಗ್ಗೆ ನಿಮಗೇನು ಅನಿಸ್ತಾ ಇದೆ? ಬಾಗಲಕೋಟೆ ಮತಕ್ಷೇತ್ರದ ಕಾಂಗ್ರೆಸ್ ಪಕ್ಷದ ಗೆಲುವು ಜನತೆ ಗೆಲುವು, ಕಾಂಗ್ರೆಸ್ ಕಾರ್ಯಕರ್ತರ ಗೆಲುವು, ಕಾಂಗ್ರೆಸ್ ಅಭಿಮಾನಿಗಳ ಗೆಲುವು. ಕಾಂಗ್ರೆಸ್ಸು ಪಕ್ಷ ಕೊಟ್ಟಿರ್ತಕ್ಕಂಥ ಕಾರ್ಯಕ್ರಮಗಳ ಆಧಾರದ ಗೆಲುವು ಅಂತಕ್ಕಂಥದ್ದನ್ನು ಹೇಳೋದ್ರ ಜೊತೆಗೆ, ಮೇಟಿಯವರು ತೀರು ಹೋಗಿ ಇವತ್ತಿನ ದಿವಸ ಅವ್ರು ತೀರು ಹೋದಂಥ ದಿವಸ. ಇವತ್ತು ಅವ್ರ ಮಗ, ಹೌದಲ್ಲ, ಇವತ್ತು ಅವ್ರ ಮಗ ಆರೀಶ್ ಬಂದಿರತಕ್ಕಂಥದ್ದು. ಇದು ಅನುಕಂಪ, ಪಕ್ಷದ ಕಾರ್ಯಕ್ರಮ, ಎಲ್ಲರ ದುಡಿಮೆ. ಸಣ್ಣ ಕಾರ್ಯಕರ್ತರು, ದೊಡ್ಡ ಕಾರ್ಯಕರ್ತರು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರತಕ್ಕಂಥ ಎಲ್ಲ ಕ್ಯಾಬಿನೆಟ್ ದರ್ಜೆ ಸಚಿವರು, MLAಗಳು, MLCಗಳು, ಭಾಳಷ್ಟು ಜನ ದುಡಿದಿದ್ದಾರೆ. ಅವರೆಲ್ಲರಿಗೂ ಈ ಜಯದ ಪಾಲುದಾರರು ಅಂತಕ್ಕಂಥ ಮಾತನ್ನು ಹೇಳ್ತೇನೆ. ಈ ಕಾಂಗ್ರೆಸ್ ಪಕ್ಷದ ಗೆಲುವು ನಮಗೆ ಬಾಗಲಕೋಟೆಯ ಚುನಾವಣೆಯ ಇತಿಹಾಸದಲ್ಲಿ ಇಷ್ಟು ಲೀಡ್ನಿಂದ ಯಾರೂ MLA ಆರಿಸಿ ಬಂದಿರುವಂಥದ್ದಿಲ್ಲ. ಇಷ್ಟೆಲ್ಲ ಗೆಲುವಾಗಿದ ಮೇಲೆ ನೀವು ಇಲ್ಲಿ ಮುಂದೆ, ಈಗ ನಿಮ್ಮದೇ ಸರ್ಕಾರ ಇರುತ್ತೆ ಇನ್ನೂ 2 ವರ್ಷ, ನೀವು ಇಲ್ಲಿ ಯಾವ ಥರ ಒಂದು ಡೆವಲಪ್ ಮಾಡಬೇಕಂತ ಯೋಚನೆ ಇಟ್ಕೊಂಡು? ನಾವು ಪಕ್ಷದ ಕಾರ್ಯಕರ್ತರ ಸಮ್ಮೇಳನ, ಸಭೆ, ಭೇಟಿ, ಕಾರ್ಯಕ್ರಮಗಳ ಅನುಷ್ಠಾನಕ್ಕೆ ಜವಾಬ್ದಾರಿ ಇವುಗಳನ್ನು ಮಾಡಿ ಮುಂಬರುವ 2 ವರ್ಷದಲ್ಲಿ ಮತ್ತೆ ಕಾಂಗ್ರೆಸ್ ಪಕ್ಷ ವಿಧಾನಸಭೆಯಲ್ಲಿ ಅಧಿಕಾರಕ್ಕೆ ಬರುವಲ್ಲಿ ನಮ್ಮ ಪಾತ್ರ ಏನು ಅನ್ನುವಂಥದ್ದನ್ನು ಆತ್ಮಾವಲೋಕನೆ ಮಾಡಿಕೊಂಡು ಪಕ್ಷ ಸನ್ನದ್ಧಗೊಳಿಸ್ತೇವೆ. ಬರಲಿರುವ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ಗ್ರಾಮ ಪಂಚಾಯತಿಗಳಲ್ಲಿ ಇದೇ ರೀತಿಯಾದ ಜಯಬೇರಿ ಆಗತಕ್ಕಂಥ ಒಂದು ಪ್ರಯತ್ನಕ್ಕೆ ಇಳಿತೇವೆ. ಈಗ ನಮ್ಮೊಂದಿಗೆ ಏನು ಈ ಉಮೇಶ್ ಮೇಟಿ ಅವರ ಸೋದರಾಗಿರುವಂಥ ಮಹಾದೇವಿ ಮೇಟಿ ಅವರು ಇದ್ದಾರೆ. ಬನ್ನಿ, ಈಗ ನಿಮಗೆ ಈ ಗೆಲುವು ಏನು ಅನ್ನಿಸ್ತಾ ಇದೆ? ತುಂಬಾ ಖುಷಿ ಆಗೈತಿ. ಎಲ್ಲ ರಾಜ್ಯದ ಮುಖ್ಯಮಂತ್ರಿಗಳು, ನಮ್ಮ ರಾಜ್ಯದ ಎಲ್ಲ ಮಿನಿಸ್ಟರ್ಸು, MLAಗಳು ಎಲ್ಲರೂ ತಗೊಂಡು ನಮ್ಮ ತಂದೆ ಜಾಗದಲ್ಲಿ ನಿಂತು ಅವರೆಲ್ಲ ಶ್ರಮ ಪಟ್ಟಿದ್ದಕ್ಕೆ ಇವತ್ತು ನಮ್ಮ ಸಹೋದರ ಗೆಲುವು ಸಾಧಿಸ್ಯಾರ. ಇದೇ ರೀತಿ ಎಲ್ಲರೂ ಇದು ಸಪೋರ್ಟ್ ಇರಲಿ ಅಂತಂದು ಧನ್ಯವಾದ. ನೀವೀಗ ಟಿಕೆಟ್ ಕೊಡೋ ಮುಂಚೆ ಒಂದು ಸಾಕಷ್ಟು ಮೊದಲೇ ಒಂದು ಆಕ್ಷೇಪ ವ್ಯಕ್ತಪಡಿಸಿದ್ರಿ, ನೀವು ಆಕಾಂಕ್ಷಿ ಆಗಿದ್ರಿ. ನೀವು ಅನ್ಕೊಂಡಂಗ ಉಮೇಶ್ ಮೇಟಿ ಅವರು ಕೊಟ್ಟಿದ್ದಾರೆ, ಅದಕ್ಕೆ ಈಗ ನಿಮ್ಮ ಅನ್ಕೊಂಡಂಗ ಅವರ ಶಾಸಕರಾದ, ಅದಕ್ಕೆ ನೀವು ಮತ್ತೆ ಏನಿದೆ ಹೇಳಕ್ ಇಷ್ಟಪಡ್ತೀರಿ? ಏನಿಲ್ಲ, ನಮ್ಮ ತಂದೆಯವ್ರ ಇದನ್ನ ಅವನ್ನೆಲ್ಲ ನೆರವೇರಿಸ್ಕೊಂಡು ಹೋಗ್ತಾರೆ. ಅರ್ಧ ಪೂರ್ವದಲ್ಲಿ ಕೆಲಸ ನಿಂತಿದ್ದನ್ನ ಮೆಡಿಕಲ್ ಕಾಲೇಜ್ ಆಗಿರ್ಬೋದು, ಮುಳುಗಡೆದ್ದಾಗಿರ್ಬೋದು, ಯಾವುದು ಎಲ್ಲ ಕಾರ್ಯಗಳನ್ನ ಅವರು ಅದೇ ತರ ನಮ್ಮ ತಂದೆಯವ್ರ ತರಾನೇ ನೆರವೇರಿಸ್ಕೊಂಡು ಹೋಗ್ತಾನಂತ ನಂಬಿಕೆ ಐತಿ. ನಾನು ಈಗ ನಿಮ್ಮ ತಂದೆಯವರಿದ್ದಾಗ ಕೆಲವೊಬ್ರು ಕೈವಾಡ ಇರುತ್ತೆ, ಅವ್ರದೇ ನಡೀತಿದೆ ಅಂತ ಆರೋಪ ಮಾಡಿದ್ರು. ಈ ಸಲನು ಇವರು ಶಾಸಕರಾದಂತ ಅವ್ರದೇ ಮತ್ತೆ ಮುಂದೆ ನಡೀತಿದೆ ಅಂತ ಅನಿಸ್ತಾ ಇದೆ. ಆತ ನಡೆದ್ರು ನೀವೇನ್ ಮಾಡ್ತೀರಿ? ಇಲ್ಲ, ಆ ತರ ಏನ್ ನಡೆಯಕ್ ಆಗಲ್ಲ ಅಂತ ಅವನು ಹೇಳಿದಾನ. ಅವನೇ ನಡ್ಸ್ಕೊಂಡು, ಅವನಿಗೆ ಕೆಪೇಬಲ್ ಅದಾನ, ಅವನು ಮಾಡ್ಕೊಂಡು ಹೋಗ್ತಾನ. ಈಗ ನೀವು ಸಿದ್ದರಾಮಯ್ಯವ್ರಿಗಾಗ್ಲಿ ಇಲ್ಲಿನ ಜನತೆಗೆ ಆಗ್ಲಿ ಏನಂತ ನೀವು ಹೇಳಕ್ ಇಚ್ಛೆ ಪಡ್ತೀರಿ?
ಎಲ್ಲರಿಗೂ ಧನ್ಯವಾದ. ನಮ್ಮ ತಂದೆ ಸ್ಥಾನ ಅವ್ರು ತುಂಬಿದ್ರು, ಅವ್ರು ಬಂದು ನಿಂತು ಮಾಡಿದ್ರು ಅಂತಂದು ಇಷ್ಟೆಲ್ಲ ಈ ವಿಜೇತ ಆಗಕ್ ನಮಗ ಸಹಕಾರ ಆತಂತ ಹೇಳಿ. ನಿಮ್ಮ ಸಹೋದರಿಗೆ ನೀವು ಈ ಶಾಸಕರಾದ ಬಳಿಕ ನೀವು ಏನಾದರೂ ಸಲಹೆ ಕೊಡೋದಾಗ್ಲಿ ಅಥವಾ ಈ ಬಾಗಲಕೋಟೆ ಜನತೆ ಡೆವಲಪ್ಮೆಂಟ್ ಬಗ್ಗೆ ಏನಾದರೂ ಮಾಹಿತಿ ಕೊಡೋದಾಗ್ಲಿ, ಈ ತರ ಏನಾದ್ರು ಮಾಡುವಂತ ವಿಚಾರ ಇದೆಯಾ? ಮಾಡ್ತೀವಿ. ಅವನಿಗಿಂದ ನಾವು ಸಪೋರ್ಟ್ ಆಗಿ ಇರ್ತೀವಿ. ಎಲ್ಲ ಜನರಿಗೆ ನಾವು ಕಾರ್ಯಕರ್ತರಿಗೆ ನಾವು ಕೆಲಸ ಮಾಡಲೇಬೇಕು. ಅದಕ್ಕೆ ನಾವು ಸಪೋರ್ಟ್ ಆಗಿರಬೇಕು. ಎಲ್ಲರೂ ಕೂಡಿ ಒಟ್ಟಿಗೆ ಕೆಲಸ ಮಾಡ್ತೀವಿ. ಇದು ಏನು ಉಮೇಶ್ ಮೇಟಿ ಅವರ ಸಹೋದರಿಯಾಗಿರುವಂತ ಮಹಾದೇವಿ ಮೇಟಿ ಅವರ ಮನದಾಳದ ಮಾತು. ಆನಂದ್, ಅಶ್ವೇಗ ನ್ಯೂಸ್, ಬಾಗಲಕೋಟೆ.